ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, 4-5 ಡಿಸಿ ಮಾಡಬೇಕು ಅನ್ನೋ ಚರ್ಚೆಗಳಿತ್ತು. ಆದ್ರೆ ನಾನು ಒತ್ತಾಯ ಮಾಡಿ ಒಬ್ಬರಿಗೆ ಮಾಡಿಸಿದೀನಿ. ಯಾರು ಮಾಡಿಸಿದ್ರು ಅಂತ ಹೇಳಿ ಪರಮೇಶ್ವರ್ ಅವರು ಒಬ್ಬರಿಗೆ ನಾನು ಮಾಡಿ ಅಲೋ ಮಾಡಿದೆ ಅಂತ ಹೇಳಿ ಮಾತನಾಡಿದ್ರು. ನಾವು ಕೂಡ ಡಿಸಿ ಆಕಾಂಕ್ಷಿ ಇದ್ರಿ, ಇನ್ನು ಕೆಲವರು ಡಿಸಿ ಆಗಬೇಕು ಅಂತ ಹೇಳಿ ಒತ್ತಾಯ ಇತ್ತು. ಸಿದ್ದರಾಮಯ್ಯ ಅವರು ಒತ್ತಡದಿಂದಾಗಿ ಒಬ್ಬರೇ ಡಿಸಿ ಮಾಡಿದ್ದಾರೆ. ಅವ್ರು ಹೇಳಿದಲ್ಲ, ಮತ್ತೆ ನಾವು ಒಬ್ಬರೇ ಮಾಡಿಸಿ ಮತ್ತೆ ಅದರಲ್ಲಿ ಚರ್ಚೆ ಮಾಡೋದೇನು ಅವಶ್ಯಕತೆ ಇಲ್ಲಲ್ಲ. ಅಲ್ಲ, ನೀವು ಅಡ್ಡಿ ಸರ್. ಅಡ್ಡಿ ಎಲ್ಲ ಭಾಳ ಆಗ್ತೈತೆ. ಅದನ್ನ ಎಲ್ಲಿ ಇವ್ನು ಎಷ್ಟು ಪೋಸ್ಟ್ ಹಾಕೋರು, ಯಾರು ಅಂತ ನೋಡೋರು, ಈ ಡಿ ಸಿ ಹಂಗೆ ಎಷ್ಟು ಮಂದಿ ಅಂತ ನೋಡೋಕೆ ಕನ್ಫ್ಯೂಸ್ ಆಗ್ತಿಲ್ಲ ಜನಕ್ಕೆ. ಅದಕ್ಕೆ ಒಂದೇ ಇದ್ರೆ ಒಬ್ಬರೇ ನೋಡ್ತಾರೆ. ಈಗ 4 ಜನ ಹಾಕಿದ್ರೆ ಯಾರು ಗೊತ್ತೇ ಆಗೋಲ್ಲ ಎಷ್ಟು ಡಿ ಸಿ ಮತ್ತು ಕನ್ಫ್ಯೂಸ್ ಆಗುತ್ತೆ ಅಂತ ಒಂದೇ ಮಾಡಿದ್ದಾರೆ ಅಷ್ಟೇ. ಇಲ್ಲ, ಹಿಂದೂ ಒಬ್ಬರೇ ಇದ್ರು ಡಿ ಕೆ ಶಿವಕುಮಾರ್ ಅವರು, ಈಗ ಒಬ್ಬರೇ ಇದ್ದಾರೆ. ಆವಾಗ ಇನ್ನೂ 2-3 ಮಾಡಬೇಕಂತ ಡಿಮಾಂಡ್ ಇತ್ತು, ಅವಾಗ ಇರ್ತಾರೆ, ಅವಾಗ ಕೂಡ ಇತ್ತು. ನಿಮ್ಮ ರಾಜ್ಯ ನಾಯಕರುಗಳ ನಡುವೆ ಇವಾಗ ಹೈಕಮಾಂಡೇ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅದಕ್ಕೆ ಅಲೋ ಮಾಡದೆ ಒಬ್ಬರನ್ನೇ ಮಾಡದೆ ಅದು ಗೊತ್ತಿಲ್ಲ. ಹಿಂದೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು ಸಿದ್ದರಾಮಯ್ಯ ಇದ್ದಾಗ. ಆಗಿಲ್ಲ, ಒಬ್ಬರೇ ಇದ್ರೆ. ಈಗ ಒಬ್ಬರೇ ಇದ್ದಾರೆ. ಅದರಲ್ಲಿ ಏನು ಅಂಥದ್ದೇನೋ ಇನ್ನು ಮುಂಚೆ 4 ಇದ್ರು, ಈಗ ಒಂದೇ ಆಗಿದೆ ಅಂದರೆ ನೀವು ಚರ್ಚೆ. ಆವಾಗ ಒಂದೇ, ಈಗೂ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ಮಂತ್ರಿಯಾಗಿ ಮಾಡ್ತಾರಲ್ಲ, ಈಗ ಮಂತ್ರಿ ಇದ್ರಲ್ಲ, ಮಂತ್ರಿಯಾಗಿ ಒಂದೇ ಡಿ ಸಿ ಎಂ ಒಂದೇ, ಎಲ್ಲ ಏನು ಹತ್ರಾಗಿ ಕೆಲಸ ಮಾಡಲಿಕ್ಕೆ ಹುದ್ದಿನ ಅವಶ್ಯಕತೆ ಇಲ್ಲ. ಮಂತ್ರಿಯಾಗಿ ಮಾಡ್ಬೋದು, ಮಾಡ್ತೀವಿ. ಸಿದ್ದರಾಮಯ್ಯನವರಿಗೆ ತಾವು ಸಮೀರ್ ಮತ್ತು ಕೆಲವು ನಾಯಕರೆಲ್ಲ ಕೈ ಕೊಟ್ರಿ ಅನ್ನೋ ಒಂದು ಅಸಮಾಧಾನ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ಆ ಥರದ ಚರ್ಚೆಗಳು ಕೂಡ ನಡೀತಾ ಇದೆ. ಇಲ್ಲ, 2 ದಿವಸ ಚರ್ಚೆ ಮಾಡೋರು, ಅದು ಏನು ಚರ್ಚೆ ಮಾಡೋಕೈತೆ? ಒಂದು 6 ತಿಂಗಳು ಆಯ್ತು ಈಗ. ಅದು 2 ದಿವಸ ಹೋಗೋದು ಹಂಗೆ ಚರ್ಚೆ. ಅದು ಚರ್ಚೆ ಎಲ್ಲಿವರೆಗೆ ಹೋಗೋದು? ಈಗ ಅದು ಹಳೇದಾಯ್ತು, ಅದು ಸ್ಟೋರಿ. ಹಳೇದಾದ್ರು ಸರ್, ಈಗ ಅದ್ರ ಹಿಂದೆ ಇರ್ತಕ್ಕಂಥ ಮರ್ಮ ಏನು ಅನ್ನೋದು ಹೊರಗಡೆ ಬರ್ತಾ ಇದೆಯಲ್ಲ ಸರ್? ಏನಿಲ್ಲ, ನೀವು ಹೆಂಗೆ ಅದು ವ್ಯಾಖ್ಯಾನ ಮಾಡ್ತೀರಿ ಹಂಗೆ ಆ ಥರ ನೋಡ್ಲಿಕ್ಕೆ ಆಗ್ತೈತಿ. ನಾವು ಒಂಥರ ವ್ಯಾಖ್ಯಾನ ಬೇರೆ ಮಾಡ್ತೀವಿ, ನೀವು ಒಂದು ಥರ ವ್ಯಾಖ್ಯಾನ ಬೇರೆ ಮಾಡ್ತೀರಾ. ತಪ್ಪಿಸಿದಾರೆ. ಯಾವಾಗ ಹಿಂದೆ 4 ಜನ ಇದ್ರು, ಈಗ ಒಬ್ಬರೇ ಆಗಿರೋ ತಪ್ಪಿಸಿರ ಅಂತ ಹೇಳ್ತೀವಿ. ಹಿಂದೂ ಒಬ್ಬರೇ ಇದ್ರು, ಈಗ ಒಬ್ಬರೇ ಇದ್ದಾರೆ. ಅವಾಗೂ ಚರ್ಚೆ ಇತ್ತು. ಇಲ್ಲ, ಹಂಗೇನಾಗೋಲ್ಲ. ಈಗ ಸಿದ್ದರಾಮಯ್ಯವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು, ಅವ್ರು ಲೀಡ್ರ್ ಆಗಿ ಹೋದ್ರು. ಈಗ ನಮಗೂ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡ್ರ್ ಅದೇನು ಪ್ರಶ್ನೆ ಇಲ್ಲ. ಅವ್ರನ್ನೂ ಅವ್ರ ಕಾಲಾವಧಿಯಲ್ಲಿ ಅವ್ರನ್ನೂ ಎಳಿಲಿಕ್ಕೆ ಪ್ರಯತ್ನ ಆಯಿತು, ಎಲ್ಲ ಲೀಡ್ರ್ ಎಳಿಲಿಕ್ಕೆ ಪ್ರಯತ್ನ ಆಯಿತು. ಆದರೆ ಅವ್ರ ಲೀಡ್ರ್ ಶಕ್ತಿಯಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಎಳಿಲಿಕ್ಕೆ ಪ್ರಯತ್ನ ಆಯಿತು, ಅವ್ರು ಲೀಡ್ರಾಗಿ ಹೊರಹೊಮ್ಮಿದ್ರು. ದೇವೇಗೌಡನು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರು ಲೀಡ್ರ್. ಆದರೆ ಯಡಿಯೂರಪ್ಪನೆಲ್ಲ ಅಷ್ಟೆಲ್ಲ ಮಾಡಿದ್ರು, ಇವತ್ತಿಗೂ ಲೀಡ್ರ್ ಆಗಿದ್ದಾರೆ. ಲೀಡರೇ, ಅದೇನು ಪ್ರಶ್ನೆ ಇಲ್ಲ. ಯಾರು ಎಳಿಲಿಕ್ಕಾಗೋಲ್ಲ. ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ರು. ಈಗ ನಿನ್ನೆ ಗಾಂಧಿ ಭವನ ಕಾರ್ಯಕ್ರಮದಲ್ಲಿ ಬೆಂಬಲಿಗರು ಒತ್ತಡ ಹಾಕಿದ್ದಾರೆ ಅಂತೇಳಿ ನೋಡೋಣ ಅಂತ ಹೇಳಿದ್ದಾರೆ ಸರ್. ಇನ್ನೂ ಆಸೆ ಇದ್ದಂಗಿದೆ ಅವರಿಗೆ. ಆ ಸಂದರ್ಭದಲ್ಲಿ ಅದನ್ನೇ ಹೇಳ್ಬೇಕಲ್ಲ, ಇಲ್ಲಾರು ಬಿಡೋಲ್ಲ, ಅವ್ರು ಹೊರಗೆ ಬಿಡೋಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಏನಾರ ಹೇಳ್ಬೇಕಲ್ಲ ಅವ್ರಿಗೆ. ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು. ಭೇಟಿಯಾಗಿದ್ರೆ ಅದರಲ್ಲಿ ಹೊಸದೇನು, ಪಕ್ಷದ ಹೊಸದಾಗಿ ಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಭೇಟಿಯಾಗಿದ್ದಾರೆ, ನಮ್ಮನ್ನು ಭೇಟಿಯಾಗಿದ್ದಾರೆ, ಅಷ್ಟೇ ರೀ. ಸಂಪುಟ ವಿಸ್ತರಣೆಯಿಂದ ಕೆಲವರು ಅಸಮಾಧಾನಗೊಂಡಿದ್ದಾರೆ ಸರ್. 1 ಸ್ಥಾನ ಮಾತ್ರ ಬಾಕಿ ಇರತಕ್ಕಂಥದ್ದು. ಸೊ ಹಾಗಾಗಿ ಇನ್ನು 1 ಅಥವಾ 2 ಸ್ಥಾನ ತೆಗೆದು ಹೊಸದಾಗಿ 3 ಜನ ಕುಂತಾರೆ ಅನ್ನೋ ಚರ್ಚೆ ಇದೆ. ಯಾವುದೇ ಗೊತ್ತಿಲ್ಲ, ನೀವು ಹೇಳಿದ್ರ CM ಅವರು ಡೆಲ್ಲಿಗೆ ಹೊಂಟಾರ, 2 ರಾಜೀನಾಮೆ ನಾವು ಕೇಳಿದ್ವಿ, ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ. ಇನ್ನದೇನು ನಾಳೆ ಡೆಲ್ಲಿಗೆ ಹೋದ್ಮೇಲೆ ಚರ್ಚೆ ಏನಾಗ್ತಿ ಗೊತ್ತಿಲ್ಲ. ನೀವು ಹೇಳಿದ್ದಾಗ್ತೈತಾ ಅಥವಾ ಹಾಗೆ ಬರ್ತಾರ ಗೊತ್ತಿಲ್ಲ. ಸರ್ಕಾರ ಟೇಕ್ ಆಫ್ ಆಗುವಂತ ಈ ಟೈಮಲ್ಲಿ ಈ ರೀತಿ ಮತ್ತೆ 20 ದಿನಕ್ಕೊಬ್ಬರು ಸಚಿವರು ಅಲ್ಲಿಗೆ ಯಾರು ಈ ಸದ್ಯಕ್ಕೆ ಮಾಡತ್ರ ಯಾರು ಹೇಳಿರಲಿಲ್ಲ. ಎಲ್ಲಿ ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಚರ್ಚೆ ಎಲ್ಲ ನಮ್ಮನೆ ಇದೆ ರೀ. ಈಗ 5 ಮಂದಿ DCM ಆಗ್ಬೇಕಾದ್ರೆ ಚರ್ಚೆ ಆಯಿತು, ಒಬ್ಬರನ್ನೇ ಮಾಡಿದ್ರು. 15 ಮಂದಿ ಮಾಡಬೇಕಂತಿತ್ತು, ಎಲ್ಲರೂ ಮಾಡಿದ್ರೆ ಚರ್ಚೆ.
ಚರ್ಚೆನಿಗೆ ನಾವು ಅಂತಿಮ ಇದಕ್ಕೆ ಒಯ್ಲಿಕ್ಕೆ ಆಗೋಲ್ಲ. ಚರ್ಚೆ ಅಷ್ಟೇ ಅದು, ಚರ್ಚೆ ಮಾಡಿ ಬಿಡೋದು ಅಷ್ಟೇ ಅದು. ಅಂತಿಮವಾಗಿ ಅದನ್ನ ಸೀರಿಯಸ್ ಆಗಿ ತೊಗೊಳಕ್ಕೆ ಆಗೋಲ್ಲ. ಸರ್, ಸಿದ್ದರಾಮಯ್ಯ ಅವರು ಸರ್ ಇತ್ತೀಚೆಗೆ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅನ್ನೋ ಒಂದು ವಿಚಾರನ ಕೇಳ್ಕೊಳ್ತಾರೆ ಸರ್. ಅಲ್ಲಿ MLC-ಗಳನ್ನ ಬೇರೆಯವ್ರನ್ನ ಮಂತ್ರಿ ಮಾಡೋದಕ್ಕೆ ಬಿಡಲಿಲ್ಲ, ಇಲ್ಲಿ ಚೋರಿ DCM-ಗಳಾಗೋದಕ್ಕೆ ಬಿಡ್ತಾ ಇಲ್ಲ. ಆ ಥರದ ಪುತ್ರ ವ್ಯಾಮೋಹ ಏನಾದರೂ ಇದೆಯಾ? ಅದಕ್ಕೆ ಗೊತ್ತು, ನಾವು ಹೆಂಗೆ ಹೇಳ್ಬೇಕ್ರನ್ನ ಅದ್ರ ಬಗ್ಗೆ ನಾವೇನು ವ್ಯಾಖ್ಯಾನ ಮಾಡ್ಲೇಬೇಕು, ಅದು ಏನು ಹೇಳಕ್ಕಾಗೋಲ್ಲ. ಅದಾನಿ CM ಭೇಟಿ ಬಗ್ಗೆ ನಿಮ್ಗೆ ಅಭಿಪ್ರಾಯ? CM ಭೇಟಿ ಆಗಿದ್ರು ಅದಾನಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಅದು ಭೇಟಿಯಾಗಿದ್ದಾರೆ. ಅದ್ರಾಗ ಏನಂತಾರೆ, ಅದ್ರಾಗ ವಿಶೇಷ ಏನೈತಿ? ಅವರು ಟನ್ನಲ್ ಅವ್ರದ್ದು ಇದೆ, ಮತ್ತೆ ಏನು ತೊಗೋಬೇಕಂತ ವಿಚಾರ ಇರ್ಬೋದು. ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಫಸ್ಟ್ ನೋಡಿದ್ರೆ ಎಲ್ಲರೂ ಬೆಂಗಳೂರೇ ಫಸ್ಟ್ ಪ್ರಯಾರಿಟಿ. ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗತ್ತೆ. ಈಗ ಅಲ್ಲಿ ರಾಹುಲ್ ಗಾಂಧಿ ಯಾಕೆ ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ತಾರೆ? ಯಾವ್ದು ಸೆಂಟ್ರಲ್ ಅಲ್ಲಿ BJP ಏಜೆಂಟ್ ಅಂತೇಳಿ ಕರೀತೀವಿ ಸೆಂಟ್ರಲ್ ಅಲ್ಲಿ, ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ನೋಡ್ತೀವಿ. ಯಾವ್ದ್ರಿ? ಅದಾನಿ ಅದಾನಿ ಟೀಕಿಸ್ತಾನೆ ಬಂದಿದ್ದೀರಿ, ದೇಶನೇ ಅದಾನಿ ಮಾರಿದ್ದಾರೆ ಅಂತ ಟೀಕೆ ಮಾಡ್ತಾರೆ ರಾಹುಲ್ ಗಾಂಧಿ. ಇಲ್ಲಿ ನೀವು ಅವ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲ ನಾವಿಲ್ಲಿ ಒಂದು ಮಾಡಿದ್ದೀವಿ. ಅದಾನಿ ಅಷ್ಟು ಸಮರ್ಥವಾಗಿದ್ದಾರೆ, ಬೇರೆಯವ್ರು ಇದ್ರು ಬೇರೆಯವ್ರಿಗೆ ಸಿಗ್ಬೇಕಂತ ಅನ್ನೋದು ಅಷ್ಟೇ ನಮ್ಮ ಆಧಾರ. ಅವ್ರು ಕೊಡಬಾರಂತ ಅವ್ರು ಈಕ್ವಲ್ ಆಗಿ ಇದ್ರು. ಸರ್ಕಾರನ ಅವ್ರಿಗೆ ಭಾಳಷ್ಟು ಸಹಾಯ ಮಾಡಿದೆ ಅನ್ನೋದು ಆರೋಪ ಇದ್ದಾರೆ. ಇಲ್ಲಿ ಅವರು ಟೆಂಡರ್ನೇ ತೊಗೊಂಡಾರೆ, ಇಲ್ಲಿ ನಾವೇನು ಅವ್ರಿಗೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ. ಟೆಂಡರ್ನಲ್ಲಿ ಆಗುವಂಥ ಕೆಲಸ. ಸೊ ಏನಾದ್ರು ನಾವು ಅದನ್ನು ಬಿಸ್ನೆಸ್ ಮ್ಯಾನ್ ಅಂತ ನೋಡ್ಬೇಕಾಗ್ತದೆ. ಬೇರೆ ಅವ್ರದ್ದು ಇಲ್ಲೇನು ಬೇರೆ ವ್ಯವಹಾರ ಇಲ್ಲವೇ ಇಲ್ಲಲ್ಲ. ಈ ಪಾರ್ಕ್ಗಳು 5% ಜಾಗ ಬಳಕೆಗೆ ಬಹಳ ವಿರೋಧ ವ್ಯಕ್ತವಾಗ್ತದೆ. ಗವರ್ನರ್ ಅದನ್ನು ತಡೆ ಹಿಡೀರಿ ಅಂತ ಬಿಜೆಪಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ರಿಯಲ್ ಎಸ್ಟೇಟ್ ಕಾರಣಕ್ಕೋಸ್ಕರ ನೀವು ಲಂಗ್ ಸ್ಪೇಸ್ ಅನ್ನ ಹಾಳು ಮಾಡ್ತಾ ಇದ್ದೀವಿ ಸರ್ಕಾರ. ನೋಡೋಣ, ಅದ್ರ ಬಗ್ಗೆ ಮೊನ್ನೆ ಸದನಲ್ಲಿ ಪಾಸ್ ಆಗಿದೆ, ಬಿಲ್ ಪಾಸ್ ಆಗಿದ್ದೀರ. ನೋಡೋಣ ಅದರಿಂದ ಏನು ಲಾಭ ನಷ್ಟ, ಇನ್ನು ನೀವು ಹೇಳ್ದಂಗೆ ಇನ್ನು ಹೊರಗಡೆ ಬರ್ತೈತಿ. ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು, ಯಾರೂ ಮಾಡೋದಿಲ್ಲ. ಸ್ಟ್ರೈಕ್ ಅಲ್ಲಿದ್ರಿಂದ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿದ್ರೆ ಸಲಹೆ ಕೊಡ್ಬೋದಿತ್ತು, ಇನ್ನು ಈಗ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸ್ ಆಗಿಬಿಟ್ಟಿದೆ. ಸೊ ನೋಡೋಣ ಅದ್ರ ಬಗ್ಗೆ ಜನರಿಂದ ಏನು ಬರ್ತೈತಿ. ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸಿದ್ರೆ ಇಲ್ಲ, ಲಾಲ್ಬಾಗ್ ಏನು ಸಮಲ್ಲ, ಕೆಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದಾರಲ್ಲ. 3 ಮೀಟರ್ ಕೆಳಗಡೆ ಸರ್ಕಾರ ಎಲ್ಲಿ ಬೇಕಾ ಅಲ್ಲಿ ಡಿಗ್ ಮಾಡ್ಬೋದ್ರೆ. 3 ಮೀಟರ್ಸ್ ಕೆಳಗಡೆ ಸರ್ಕಾರ ಆಸ್ತಿ ಇರೋದು. ಟನಲ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಬಂದಾಗಲೂ ಈ ಬಿಲ್ ಬಗ್ಗೆ ಚರ್ಚೆ ಆಗಲಿಲ್ಲ, ಯಾರು ವಿರೋಧ ಮಾಡಲಿಲ್ಲ. ಇಲ್ಲ, ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ. ಅದು ಅನುಕೂಲ ಆಗ್ತದೆ ಅನ್ನೋದು ಚರ್ಚೆ ಆಯಿತು. ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಸೊ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ನೋಡೋಣ ಬಿಲ್ನಿಂದ ಏನು ರಿಯಾಕ್ಷನ್ ಬರ್ತದೆ ನೋಡೋಣ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. CM ಆದ್ದರಿಂದ ಬರೀ ಇಂಥ ಡಿಸಿಷನ್ಸ್ಗಳೇ ಮಾಡ್ತಾ ಇದ್ದಾರೆ. ಒಂದು ಬಿಡದೆ ಇನ್ನೊಂದು ಈ ಪಾರ್ಕ್ ಡೆವಲಪರ್ ಅದಾನಿ ಭೇಟಿಯಾದರು. ಈ CM ಅಂದ್ರೆ ಬಿಸ್ನೆಸ್ ಮನ್ CM ಅನ್ನೋ ರೀತಿ ಎಲ್ರಿಗೂ ಅಭಿಪ್ರಾಯ ಬರೋ ಥರ ನಡವಳಿಕೆಗಳು ತೋರಿಸ್ತಾ ಇದ್ದಾರೆ. ಹಾಗೇನೆ ಬಿಸ್ನೆಸ್ ಮನ್ ಅವ್ರ ಬಿಸ್ನೆಸ್ ಇದ್ದಾರೆ, ಮತ್ತು ಬಿಸ್ನೆಸ್ ಇಲ್ಲ ಏನು ಮಾಡಲೇಬೇಕ್ರಿ. ಅವರು ಮುಂಚೆಯಿಂದ ಇದೆ, ಅವರು ವ್ಯಾಪಾರದಲ್ಲಿ ಇರೋದು ಹಳೇದು. ಇವತ್ತಿಗೆ CM ಆದ್ಮೇಲೆ ಬಂದಿಲ್ಲಲ್ಲ, ಮುಂಚೆಯಿಂದ ಮಾಡ್ತಾರೆ, ಈಗೂ ಮುಂದೆ ಮಾಡ್ತಾರೆ, ಮುಂದುವರ್ತಾನೆ ಇರ್ತದೆ. ಅದಕ್ಕೇನು ಸಂಬಂಧ ಇಲ್ಲ. ಅದು ಕನೆಕ್ಟ್ ಮಾಡಲಿಕ್ಕೆ ಮೀಟಿಂಗ್ ಮಾಡಿದ್ರು ನಿಮ್ಮ ಭಾಗದ ಶಾಸಕರೆಲ್ಲ ಯಾವಾಗ ನಿನ್ನೆ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿದು, ಅವ್ರ ಜಿಲ್ಲೆಯದ್ದು, ರಾಜ್ಯದ್ದು ಎಲ್ಲ ಚರ್ಚೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಇದ್ದಾರೆ, ಎಲ್ಲರೂ ಮಾಡಿದ್ರು. ಸೊ ಸಾಕಷ್ಟು ಚರ್ಚೆಗಳನ್ನು ಆಯಿತು. ಅವ್ರ ಸಲಹೆಗಳನ್ನು ಕೂಡ ಭಾಳಷ್ಟು ಚೆನ್ನಾಗಿ ಕೊಟ್ಟರು. ಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಯಾವ ರೀತಿ ಇರಬೇಕು, ಮುಂದಿನ ಚುನಾವಣೆ ಯಾವ ರೀತಿ ಎದುರಿಸ್ಬೇಕಂತ ಕೂಡ ಸಲಹೆ ಕೊಟ್ಟರು. ಒಳ್ಳೆಯ ಚರ್ಚೆ ಆಗಿದೆ, ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಸುಮಾರು 100 ಜನ ಶಾಸಕರು ಹೆಚ್ಚು ಕಮ್ಮಿ ಭಾಗವಹಿಸಿದರು. ಚೆನ್ನಾಗಿ ಚರ್ಚೆ ಆಗಿದೆ. ಅನುದಾನಕ್ಕೆ ಬೇಡಿಕೆ ಹಾಂ, ಹೇಳಿದ್ದಾರೆ ಯಾವ ಇಲಾಖೆಗೆ ಎಷ್ಟು ಕೊಡಬೇಕಂತ ಚರ್ಚೆ ಆಗಿದೆ. ಬಹುಶಃ ತಿಂಗಳ ಎಂಡ್ ಒಳಗೆ ಫೈನಲ್ ಮಾಡ್ತಾರೆ, ಯಾವ್ಯಾವ ಇಲಾಖೆಗೆ ಎಷ್ಟು ಅಡಿಷ್ನಲ್ ದುಡ್ಡು ಕೊಡಬೇಕಂತ ಈ ಮಂತ್ ಎಂಡಿಗೆ ಫೈನಲ್ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಫೋನ್ ಟ್ಯಾಪಿಂಗ್ ಆಗಿರೋದ್ರ ಬಗ್ಗೆ CBI ಅವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿದ್ರು.
ಇಲೀಗಲ್ ಆಗಿ ಅನ್ವಾಂಟೆಡ್ ಆಗಿ ಈ ಥರ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ CBI ಅವರು ಮಾಡಿದ್ದಾರೆ. ಯಾವಾಗ ಹಾಕಿದ್ದಾರೆ? ನಮ್ಮ ಪವರ್ ಟಿವಿನಲ್ಲಿ ಡಾಕ್ಯುಮೆಂಟ್ಸ್ ಬಂತಾರೆ. ಯಾರು ಎಷ್ಟು ಮಂದಿಗೆ ಹಾಕಿದ್ದಾರೆ ಅದ್ರೊಳಗೆ? ಯಾರ್ಯಾರು? ಕುಮಾರಸ್ವಾಮಿ ಅವಧಿಯಲ್ಲಿ ಸರ್, ಅವಧಿಯಲ್ಲಿ ರಾಜಕಾರಣಿಗಳು ಸುಮಾರು 200ಕ್ಕೂ ಹೆಚ್ಚು ಜನರು, ರಾಜಕಾರಣಿಗಳು, ಆ ಸಂದರ್ಭದಲ್ಲಿ ಇದ್ದಂಥ ಮಿನಿಸ್ಟ್ರುಗಳು, ಜರ್ನಲಿಸ್ಟ್ಗಳು, ಸೋಷಿಯಲ್ ವರ್ಕರ್ಸ್ ಎಲ್ಲ ಮಾಡಿದ್ದೀವಿ. ಗೊತ್ತಿಲ್ಲ, ನೋಡೋಲ್ಲ, ಮತ್ತು ನಾವು ನೋಡಿಲ್ಲ. ಅದು ನೋಡಿ ಹೇಳಬೇಕಲ್ಲ, ಮತ್ತು ಸೀರಿಯಸ್ ಇದೆ ಅದು ಮ್ಯಾಟ್ರು. ನೋಡಿ ಹೇಳ್ತೀವಿ ಅದೇನು ಡೀಟೇಲ್ ತೊಗೊಂಡಾಗ. ಈಗಲೂ ಆ ಥರದ್ದು ಏನೋ ನಡೀತಾ ಇದೆ, ಮುಂದಿನ ಹಾಕೊಂಡು ಬರ್ತಾ ಇದೆ ಫೋನ್ ಟ್ಯಾಪಿಂಗ್. ಈವರೆಗೆ ಎಲ್ಲಿ ಬಂದಿಲ್ಲ, ಯಾವುದು ಅಂತ ಆರೋಪ ಎಲ್ಲಿ ಬಂದಿಲ್ಲ. ಅದು ಆರೋಪ ಬಂದಿತ್ತು ಆ ಟೈಮ್ನಲ್ಲಿ. ಈಗ ಟ್ಯಾಪ್ ಆಗ್ತಾ ಇದೆ ಆರೋಪ ಮಾಡಿದ್ರು ಅವರು ಭಾಳಷ್ಟು ಜನ. ಸೊ ಹೀಗಾಗಿ ಈ ಸರ್ಕಾರದಲ್ಲಿ ಯಾರು ಇಲ್ಲಿವರೆಗೆ ಅದು ಆ ರೀತಿ ಆರೋಪ ಮಾಡಿಲ್ಲ ಅದು ಫೋನ್ ಟ್ಯಾಪಿಂಗ್ ಬಗ್ಗೆ. ಆ ಸಂದರ್ಭದಲ್ಲಿ ತಮ್ಮದೇನಾದರೂ ತಮ್ಮ ಇದೆಲ್ಲ ಅನುಮಾನ ಏನಾರೈತೆ ಸರ್ ಆಗ್ತಾ ಇದೆ? ಆಗ್ತಾಯಿದೆ ಅಂತ ಭಾವಿಸೋದು ಆಲ್ ಟೈಮ್ ಭಾಷೆ ಮಾತಾಡ್ತೀನಿ. ಏನು ಮಾತಾಡ್ತಿದ್ರಿ ಅದ್ರಾಗೆಲ್ಲ ಎಲ್ಲ ಟೈಮಲ್ಲಿ ಆಲ್ವೇಸ್ ನಡೀತಿದೆ ಅಂತ ತಿಳ್ಕೊಂಡೇನೆ ಇರೋದು. ಈಗಲೂ ಆಗ್ತಾ ಇದೆ ಅಂತ ಅನುಮಾನ ಇದೆ. ಈಗೆಲ್ಲ ಒಟ್ಟು ಆಗ್ತೈತೆ ಇಮ್ಯಾಜಿನ್ ಮಾಡ್ಕೊಂಡು ಇರೋದು ನೀವು ಅಷ್ಟೇ. ಯಾವುದೇ ಸರ್ಕಾರ ಬರಲಿ, ನಂದು ಫೋನ್ ಟ್ಯಾಪ್ ಆಗ್ತದೆ ಅಂತ ತಿಳ್ಕೊಂಡೆ ಮಾತಾಡೋದು ನೀವು ಫೋನ್ನಲ್ಲಿ. ನೀವು ಫೋನ್ನಾಗ ಸರಿಯಾಗಿ ಮಾತಾಡ್ರಿ, ಯಾರು ಟ್ಯಾಪ್ ಮಾಡ್ರಿ, ಏನು ಮಾಡೋರು, ನಿಮ್ದೇನು ಮಾಡೋರು? ಆ ಥರದ್ದು ಏನಾದರೂ ಬೆಳವಣಿಗೆಗಳು ಆದಂಗಿದೆ? ಇಲ್ಲ ಹಂಗಿಲ್ಲ. ಇದಕ್ಕೆ ಕೂಡ ಆರೋಪ ಘೋಷಣೆ ಮಾಡಿದ್ದಾರೆ ಹಿಂದಕ್ಕೆ BJP ಅವರು ನಮ್ಮ ಸರ್ಕಾರ ಮೇಲೆ ಈಗಲೇ ಮಾಡಿದ್ದಾರೆ. ಹಿಂದಕ್ಕೆ ಯಾವಾಗ ಒಂದು ಸಾರಿ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಏನು ಮಾತಾಡೋದು, ಫೋನಲ್ಲಿ ಮಾತಾಡ್ಬೇಕಾರೆ ಕೋಡ್ ವರ್ಡ್ನಾಗ ಮಾತಾಡಬೇಕು. ಅಲ್ಲ ಸರ್, ನೀವು ಮಾತನಾಡಿದ್ದು ಬೇರೆಯವರಿಗೆ ಇದಾಗಿದೆ ಅನ್ನೋಂಥದ್ದು ಏನಾರು ಅನುಭವಕ್ಕೆ ಬಂದಿದೆಯಾ ಅಂತ ಮಾಹಿತಿ ಗೊತ್ತಾಗಿದೆ ಅನ್ನೋ? ಇಲ್ಲ, ಈಗ ಭಾಳಷ್ಟು ಟೆಕ್ನಾಲಜಿ ಇದೆ, ಗೊತ್ತಾಗೋಲ್ಲ ಟ್ಯಾಪ್ ಮಾಡೋದು. ಮಾಡೇ ಮಾಡ್ತಾರೆ. ಆದರೆ ಭಾಳ ವಿಶೇಷ ಸಂದರ್ಭದಲ್ಲಿ ಸರ್ಕಾರ ವಿರೋಧಿ ಇರೋಂಥವ್ರಿಗೆ, ಕ್ರಿಮಿನಲ್ಸ್ಗೆ, ಅಂಥವ್ರಿಗೆ ಇಂಥವ್ರಿಗೆ, ದೇಶದ ವಿರೋಧಿಗಳಿಗೆ ಅಂಥವ್ರು ಟ್ಯಾಪ್ ಮಾಡ್ತಿರ್ತಾರೆ. ಅದೇ ರೀತಿ ಎಲ್ಲ ಸರ್ಕಾರದಾಗ ಏನು ಸ್ವಾಭಾವಿಕ ಮಾಡ್ತಾನೆ ಇರ್ತಾರೆ. ಒಂದೊಂದು ಸಾರಿ ಪಬ್ಲಿಕ್ ಮೇಲೆ ರಾಜಕಾರಣಿಗಳ ನಡೆದು ಈ ದೇಶದಲ್ಲಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಫೋನ್ ಟ್ಯಾಪಿಗೆ ರಾಜೀನಾಮೆ ಕೂಡ ಕೊಟ್ಟಿದ್ರು ಅವರು ಅವಾಗ. ಈಗ ತಾವು ಆಪ್ತರ ಜೊತೆ ಮಾತನಾಡೋದಿಲ್ಲ, ಬಹಿರಂಗ ಏನಾದ್ರು ಆಗಿದೆ ಅನ್ನೋ ಅನುಮಾನ ಏನಾದ್ರು ಬಂದಿದೆ? ಏನೋ ಹೊರಗೂ ಅದನ್ನೇ ಮಾತಾಡ್ತೀವಿ, ಒಳಗೆ ಅದನ್ನೇ ಮಾತಾಡ್ತೀವಿ. ಅದೇ ಏನು ಮಾಡೋರು, ನಮ್ದೇನು ಏನು ಟ್ಯಾಪ್ ಮಾಡಿ ಏನು ಮಾಡೋರು? ಏನು ಹೊರಗೆ ನಿಮ್ಮ ಮುಂದೇನು ಹೇಳಿರ್ತೀವಿ, ಇಲ್ಲಿ ಬಂದು ಅದನ್ನೇ ಹೇಳ್ತೀವಿ. ನಮ್ದೇನು ಟ್ಯಾಪ್ ಮಾಡಿ ಏನು ಪ್ರಯೋಜನ ಏನಿಲ್ಲ. ಇಮೇಜನ್ ಮಾಡ್ಕೋಬೇಕಂತೇಳಿ ನಾವು ಹಿಂಗೆ ಆಗ್ಬೋದು, ನಂದು ಆಗ್ತಾಯಿದೆ, ಹಂಗೆ ಮಾಡ್ಬೇಕಾಯ್ತು. ಹಾಂ, ಹೇಳಲಿಕ್ಕಾಗೋಲ್ಲ. ಇವ್ರು ಬಿಟ್ಟು ಮತ್ತೆ ಯಾರು ಬೇರೆಯವ್ರು ಮಾಡ್ತಿದ್ರೆ ಹಾಂ, ಬೇರೆ ದೇಶದವ್ರು ಕೂತು ಬೇರೆ ಇಂಡಿಯನ್ದೆಲ್ಲ ಟ್ಯಾಪ್ ಅವ್ರು ಮೊದಲು ಬೇರೆ ದೇಶದವ್ರು ಮಾಡ್ತಾರೆ. ನಮ್ಮವ್ರದ್ದೆಲ್ಲ ನಮ್ಮ ದೇಶದವ್ರನ್ನ ಒಬ್ಬರ ಮ್ಯಾಗ ಒಬ್ರು ಇದ್ದಾರೆ ಸಿಸ್ಟಮ್ನಲ್ಲಿ. ಇಲ್ಲ ಅಲ್ಲ, ನಿಮ್ಗೆ ನೀವೇನಾರ ಯಾತ್ರ ವಿರೋಧವಾಗಿ ಮಾಡ್ತಿದ್ರೆ ನೀವು ಹೆದರೋದು. ಅವ್ರ ವಿರೋಧವಾಗಿ ನಾವು ಇದ್ದರೆ ಹೆದರೋದು. ಅವ್ರ ವಿರೋಧವಾಗಿ ಯಾರಿಗೆ ಇಲ್ಲೇ ಇಲ್ಲ, ಅದನ್ನೇ ಹೆದರ್ಬೇಕು ನಾವು. ಒಂದು ಹೇಳಕ್ಕೆ ಮಾಡೋ ಹಂಗಿದ್ರೆ ಮಾಡ್ಕೊಳ್ಳಿ.